ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಕ್ವಿಕ್ ಅಪ್ಡೇಟ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಸೊ ನಾಗ ಪಂಚಮಿ ದಿನ ಏನೆಲ್ಲ ಮಾಡಬೇಕು ಅನ್ನೋದು ಆಲ್ರೆಡಿ ನಾನು ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ನೋಡ್ಬೋದು ನೀವು. ಸೊ ಇನ್ನೂ ತಿಳಿದಿಲ್ಲ ಅಂತಂದರೆ ಕ್ವಿಕ್ ಆಗಿ ತೋರಿಸ್ತೀನಿ ಏನೆಲ್ಲ ಮಾಡಬೇಕು ಅಂತ. ಸೊ ಹೊರಗಡೆ ನಾಗಪ್ಪಗೆ ಹಾಕಬೇಕಾದ್ರೆ ಇವತ್ತಿನ ದಿನ ನಾವು ಕುಂಕುಮದ್ದು ಗೆಜ್ಜೆ ವಸ್ತ್ರ ಏರಿಸಬಾರ್ದು. ಸೊ ಇವತ್ತಿನ ದಿನ ಅರ್ಶಿನದ್ದು ಗೆಜ್ಜೆ ವಸ್ತ್ರ ಮತ್ತು ಅರ್ಶಿನದ್ದು ಮಂತ್ರಾಕ್ಷತೆಯನ್ನು ಇಟ್ಕೊಳ್ಳಿ. ಸೊ ಅದಾದ ನಂತರ ಅಳ್ಳು ನೀವು ಹೊರಗಡೆಯಿಂದನೂ ಕೂಡ ತರ್ಬೋದು ಅಥವಾ ಮನೇಲಿ ಕೂಡ ಮಾಡ್ಬೋದು. ಸೊ ಇಲ್ಲಿ ಹುರಿಗಡ್ಲಿನ ನಾನು ಏನಂತಾರೆ ಒಂದಿನ ಹಿಂದೆ ನಾನು ನೆನೆ ಇಟ್ಟಿದ್ದೀನಿ. ಸೊ ಹುರಿಗಡ್ಲೆನ ನಾನು ನೆನೆ ಇಟ್ಟಿದ್ದೀನಿ. ಸೊ ಅದಾದ ನಂತರ ಹೂವುಗಳು ಇಟ್ಕೊಂಡಿದ್ದೀನಿ. ಒಂದು ಗ್ಲಾಸ್ ನೀರು ತಗೊಳ್ಬೇಕು, ಏನಂತಾರೆ ಬೋರ್ವೆಲ್ ನೀರು. ಸೊ ಹಾಗಾಗಿ ಅದು ತುಪ್ಪದ ಬತ್ತಿ, ಆಮೇಲೆ ಅಳ್ಳು, ಆಮೇಲೆ ನೈವೇದ್ಯಕ್ಕೆ ಏನಂತಾರೆ ತಂಬಿಟ್ಟು, ಆಮೇಲೆ ಶೇಂಗಾದೇನು ಉಂಡೆ ಮಾಡಿರ್ತೀರ ಅದು, ಆಮೇಲೆ ನೈವೇದ್ಯಕ್ಕೆ ಅವಲಕ್ಕಿ ಮತ್ತು ಮೊಸರನ್ನ ನೀವು ನೈವೇದ್ಯ ಮಾಡ್ಬೋದು. ಸೊ ಇಲ್ಲಿ ಒಣ ಕೊಬ್ಬರಿದು ಮತ್ತು ಬೆಲ್ಲ ಫಸ್ಟ್ ಡೇ ಯಾವಾಗಲೂ ಹೊರಗಡೆ ಹಾಕಬೇಕಾದ್ರೆ ಬೆಲ್ಲದ್ದು ಮತ್ತು ನೀರಿಂದು ಹಾಕ್ತಾರೆ. ಸೊ ಹಾಗಾಗಿ ಬೆಲ್ಲ ಇಟ್ಕೊಂಡಿದ್ದೀನಿ, ಆಮೇಲೆ ಒಣ ಕೊಬ್ಬರಿ ಒಂದು. ಸೊ ಇದು ಅಳ್ಳು ಏನಂತಾರೆ ಎಳ್ಳಿಂದ ಮಾಡಿರೋದು, ಹಸಿ ಎಳ್ಳು, ಆಮೇಲೆ ಇದು ಶೇಂಗಾದ್ದು, ಆಮೇಲೆ ಇದು ಪುಟಾಣಿದು. ಸೊ ಆಲ್ರೆಡಿ ನಾನು ತೋರಿಸಿದ್ದೀನಿ ಹೇಗೆ ಮಾಡಬೇಕು ಅಂತ ಹಿಂದಿನ ವ್ಲಾಗು ಅಂತಂದರೆ ನಾಗ ಪಂಚಮಿ ಯಾವಾಗಿತ್ತು ಅವತ್ತಿನ ದಿನ ನಾನು ಒಂದು ವರ್ಷದ ಹಿಂದಿನೇ ನಾನು ಶೇರ್ ಮಾಡಿದ್ದೀನಿ, ನೋಡ್ಬೋದು ವ್ಲಾಗಲ್ಲಿ ಹೇಗೆಲ್ಲ ಮಾಡ್ಬೋದು ಉಂಡೆಗಳು ಅಂತ. ಸೊ ನಾ ಹೇಳಿದ್ನಲ್ಲ ನಿಮಗೆ, ಅರ್ಶಿನದ್ದೇ ಮಂತ್ರಾಕ್ಷತೆ ನೀವು ಇಟ್ಕೊಳ್ಳಿ. ಯಾಕಂದರೆ ಹೊರಗಡೆ ಹಾಕಬೇಕಾದ್ರೆ ಇವತ್ತಿನ ದಿನ ಬರೀ ಅರ್ಶಿನದ್ದು ಹಾಕಬೇಕಂತೆ. ಸೊ ಮನೆ ಒಳಗೆ ಅಂದರೆ ನೆಕ್ಸ್ಟ್ ಡೇ ಹಾಕಬೇಕಾದ್ರೆ ಬೆಲ್ಲದ ಬದಲಿ ಏನಂತಾರೆ ಹಾಲನ್ನು ಹಾಕಬೇಕು. ಇವತ್ತು ಬರೀ ಬೆಲ್ಲ ಮತ್ತು ನೀರನ್ನು ಸೇರಿಸಿ ಹಾಕುವಂಥದ್ದು. ಸೊ ಅದನ್ನು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಗೆಜ್ಜೆ ವಸ್ತ್ರ ನಾನು ಹೇಳಿದ್ದೀನಲ್ಲ, ಇದು ಏನಂತಾರೆ ನಾಗಪ್ಪಗೆ ಮತ್ತು ಬಾಗಿಲಿಗೆ ಏನಂತಾರೆ ಮಣ್ಣಿಂದ ಮಾಡಿದಾಗ ಅವಾಗೆಲ್ಲ ಗೆಜ್ಜೆ ವಸ್ತ್ರ ಅರ್ಶಿನದ್ದೇ ಹಚ್ಚಬೇಕು. ಹೊಸ್ತಲಿಗೆ ಮಾತ್ರ ಏನಂತಾರೆ ಕುಂಕುಮ ಹಚ್ಚಿದ್ದು ಗೆಜ್ಜೆ ವಸ್ತ್ರ, ಅಂದರೆ ಏನಂತಾರೆ ಹೊಸ್ತಲಿಗೆ ಪೂಜೆ ಮಾಡಬೇಕಾದ್ರೆ. ಸೊ ಮನೆ ಮಗಳಿದ್ರೆ ಅವರೇ ಮಾಡ್ಬೇಕು ಫಸ್ಟ್ ಹೊಸ್ತಲು ಪೂಜಾ, ಏನಂತಾರೆ ಬಾಗಿಲಿಗೆ ನಾಗಪ್ಪನ ಇಳಿಸಿ ಪೂಜೆ ಮಾಡೋದು. ಮನೆ ಮಗಳು ಇದ್ಲು ಅಂದರೆ ಅವ್ರ ಕೈಲೇನೆ ಮಾಡಿಸಿ. ಸೊ ಇಷ್ಟೆಲ್ಲ ಏನಂತಾರೆ ಕ್ವಿಕ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ವ್ಲಾಗು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸೊ ಇವತ್ತಿನ ದಿನ ಏನೆಲ್ಲ ಮಾಡಬೇಕು, ಇದನ್ನು ಕೂಡ ನೈವೇದ್ಯನ ಮಾಡಬೇಕು. ಹೊರಗಡೆ ಸುಮ್ಮನೆ 1-2 ಇಟ್ಟಿದ್ದೀನಿ ನಾನು. ಸೊ ಊದಿನ ಕಡ್ಡಿ, ಧೂಪ, ನಿಮಗೇನು ಬೇಕೋ ಅದನ್ನು ಮಂಗಳಾರತಿ ಮಾಡ್ಬೋದು. ಸೊ ನಾನು ಇಲ್ಲಿ ತುಪ್ಪದ ಬತ್ತಿ ಇಟ್ಟಿದ್ದೀನಿ. ಸೊ ಹುತ್ತು ಸಿಗಲಿಲ್ಲ ಅಂತಂದರೆ ನಮ್ಮ ಕಡೆ ಎಲ್ಲ ತುಳಸಿ ಮುಂದೆ ಬೆಳ್ಳಿ ನಾಗಪ್ಪನ ಇಟ್ಟು ಹಾಲು ಎರಿತೀವಿ ಹೊರಗಡೆ ಎರ್ದಂಗೆ. ಸೊ ಹಾಗಾಗಿ ಹುತ್ತಿರಲಿಲ್ಲ ಅಥವಾ ನಿಮ್ಮ ಮನೆ ಹತ್ರ ಸನಿಯಾಗಿ ನಾಗಪ್ಪಂದು ಗುಡಿ ಅಥವಾ ಏನು ಇರಲಿಲ್ಲ ಅಂದಾಗ ತುಳಸಿ ಮುಂದೆ ಬೆಳ್ಳಿ ನಾಗಪ್ಪ ಇಟ್ಕೊ ಪೂಜೆ ಮಾಡ್ಬೋದು. ಸೊ ಅದು ಹೊರಗಡೆ ಹಾಲು ಹಾಕೋದು. ಸೊ ಡೀಟೇಲ್ ಆಗಿ ಹೇಳಿದ್ದೀನಿ ಅನ್ಕೋತೀನಿ. ಹೂವು ಇಟ್ಕೊಂಡಿದ್ದೀನಿ, ಆಮೇಲೆ ನೀರೊಂದು ಇಟ್ಕೋಬೇಕು, ಮೊಸರೊಂದು ಹಾಕಿ ಕಲಸಿ ನೈವೇದ್ಯ ಮಾಡಬೇಕು. ಇದು ಮತ್ತೆ ಇದು ನೈವೇದ್ಯ. ಸೊ ಇದು ಆ ಕಡೆ ಈ ಕಡೆ ಎರಡು ಏನಂತಾರೆ ಒಂದು ಇಡೋದು. ಎಷ್ಟು ಮಂದಿ ಇರ್ತೀರಾ ಅಷ್ಟು ಮಂದಿ ಪ್ರಕಾರ ಒಂದು ಇಟ್ಕೊಳ್ಳಿ. ಸೊ ಹೊರಗಡೆಯಿಂದ ಏನು ಇಟ್ಟಿರ್ತೀರ ಅದು ತಿನ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಯಾವತ್ತು ನೈವೇದ್ಯಕ್ಕೆ ಏನು ಇಟ್ಟಿರ್ತೀರ ಹೊರಗಡೆ ಅದನ್ನು ತಗೊಳ್ಬೇಡಿ. ಸೊ ಮನೇಲಿ ಎಕ್ಸ್ಟ್ರಾ ಇತ್ತು ಅಂತಂದರೆ ಇಟ್ಕೊಂಡಿರಿ. ಸೊ ಇದು ಫಸ್ಟ್ ಡೇ ನಾಗ ಪಂಚಮಿದು. ಆಮೇಲೆ ಇವತ್ತಿನ ದಿನ ಉಪವಾಸ ಇರುತ್ತೆ. ಸೊ ಹಾಗಾಗಿ ಏನಂತಾರೆ ಎರ್ಕೊಂಡು ಎಲ್ಲ ಪೂಜೆ ಮಾಡಬೇಕು. ಸೊ ಮುಂದೆ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿಗೆ ಮುಗಿಸ್ಬೋದು ಅಥವಾ ಡೀಟೇಲ್ ಆಗಿ ನಾನು ತೋರಿಸ್ಬೋದು. ಸೊ ಏನಂತಾರೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನೋ ಇಲ್ಲೋ, ಅಂದರೆ ಈ ಕಂಟಿನ್ಯೂ ವ್ಲಾಗ್ ಮಾಡ್ತೀನೋ ಇಲ್ಲೋ. ಸೊ ಹಾಗಾಗಿ ನೋಡಿ ನನ್ನ ಚಾನಲ್ಲು ಇಷ್ಟ ಆಯಿತು ಅಂದರೆ ಹೇಗೆ ನಾಗ ಪಂಚಮಿ ಹಬ್ಬದ ದಿನ ಏನೆಲ್ಲ ಪೂಜೆ ವಿಧಾನ ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಮಾಡೋದಿದ್ರೆ ಖಂಡಿತ ನನಗೆ ತಿಳಿಸಿ, ನನಗೆ ಇಷ್ಟೇ ಗೊತ್ತಿರೋದು. ಸೊ ಇನ್ನೂ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮತ್ತು ಶೇರ್ ಮಾಡಿ, ತುಂಬಾ ಖುಷಿ ಆಗುತ್ತೆ ನನಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ಡೇ ನೀವು ಏನಂತಾರೆ ಹಾಲಿನ ಅಭಿಷೇಕ ಮಾಡ್ಬೋದು 5 ಸಲ.
ಇವತ್ತು ಏನು ಫಸ್ಟ್ ಡೇ ಏನಿರುತ್ತೆ, ನೀರು ಮತ್ತು ಬೆಲ್ಲ ಹಾಕೋದಿರುತ್ತೆ. ಸೊ ಇಲ್ಲಿ ನಾನು ಚಿಕ್ಕ ನಾಗಪ್ಪ, ಬೆಳ್ಳಿ ನಾಗಪ್ಪನ ತೊಗೊಂಡಿದ್ದೀನಿ. ಸೊ ಮನೆ ಹತ್ರ ಹುತ್ತು ಇರಲಿಲ್ಲ ಅಥವಾ ಗುಡಿ ಹೋಗೋಕ್ಕೆ ಆಗಲಿಲ್ಲ ಅಂದರೆ ತುಳಸಿ ಮುಂದೆ ಈ ರೀತಿ ಬೆಳ್ಳಿ ನಾಗಪ್ಪನ ಇಟ್ಕೊಂಡು ನೀವು ಈ ರೀತಿ ಪೂಜೆ ಮಾಡ್ಬೋದು. ಸೊ ನೀರನ್ನು ನಾನು ತೊಗೊಂಡಿಟ್ಕೊಂಡಿದ್ದೀನಿ, ಬೋರ್ವೆಲ್ ನೀರನ್ನು. ಸೊ ಎಲ್ಲ ರೆಡಿ ಇದೆ, ಇನ್ನೇನು ಮಾಡೋದಷ್ಟೇ ಉಳಿದಿರೋದು. ಹಾಗಾಗಿ ನೋಡಿ ಯಾವ ರೀತಿ ಈ ದಿನ ಹೋಗುತ್ತೆ ನಾಗ ಪಂಚಮಿ ಅಂತ. ಸೊ ಅದಕ್ಕೋಸ್ಕರ ಫಸ್ಟ್ ಡೇ ಉಪವಾಸ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಉಪ್ಪಿಟ್ಟು ಮಾಡ್ತಾ ಇರೋದು ಎಲ್ಲರಿಗೂ. ಸೊ ಆ ಕಡೆ ಇಟ್ಕೊಂಡೆ ನಾನು ಇಲ್ಲಿ ಸೈಡ್ಗೆ ಮಾಡ್ತಾ ಇದ್ದೀನಿ. ಸೊ ನಾನು ಇನ್ನೊಂದು ಏನಂದರೆ, ನಾನು ನನ್ನ ಸ್ಟ್ಯಾಂಡ್ ತರಲಿಲ್ಲ ಸೊ ಎಮರ್ಜೆನ್ಸಿಯಲ್ಲಿ. ಸೊ ಹಾಗಾಗಿ ತುಂಬ ಕಷ್ಟ ಆಗ್ತಾಯಿತ್ತು ಈ ವ್ಲಾಗ್ ಮಾಡಲಿಕ್ಕೆ, ಎಲ್ಲಿ ಫಿಕ್ಸ್ ಮಾಡೋದು ಅಂತ. ಸೊ ಯಾವಾಗಲೂ ತರ್ತಾ ಇದ್ದೆ, ಈ ಟೈಮಲ್ಲಿ ತರಲಿಲ್ಲ. ಸೊ ಹಾಗಾಗಿ ತುಂಬಾ ಡಿಫಿಕಲ್ಟ್. ಆಮೇಲೆ ತುಂಬ ಏನಂತಾರೆ, ದಿನ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋಸ್. ಸೊ ಹಾಗಾಗಿ ಕ್ಷಮಿಸಿ. ಸೊ ಈ ರೀತಿ ಡೇ ಇನ್ ಮೈ ಲೈಫ್ ತುಂಬಾ ಗ್ಯಾಪ್ ನಂತರ ನಾನು ಮತ್ತೆ ಮಾಡ್ತಾ ಇರೋದು. ಹಾಗಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಅವತ್ತಿನ ದಿನ ತುಂಬಾ ಇಡೀ ದಿನ ಫಾಸ್ಟಿಂಗ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಡೇ ಏನಂತಾರೆ, ಕರ್ದಿದ್ದು ಆಮೇಲೆ ಬೇಯಿಸಬಾರ್ದು ಅಂತ ಹೇಳ್ತಾರೆ, ಚಪಾತಿ ಆಗಲಿ, ಆಮೇಲೆ ಫ್ರೈ ಮಾಡಬಾರ್ದು, ಕುದಿಸಿದ ಕಡುಬನ್ನು ಮಾಡ್ತಾರೆ ನಾಗಪಂಚಮಿ ದಿನ. ಸೊ ಹಾಗಾಗಿ ತುಂಬ ವಿಶೇಷ. ಆಮೇಲೆ ಏನಾದರೂ ಹೆಚ್ಚೋದಾಗಲಿ ಅದನ್ನು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಬರೀ ಏನಂತಾರೆ, ಅನ್ನದ ಜೊತೆ ಏನಾದರೂ ಮಾಡ್ಕೊಳ್ಬೋದು, ಅಥವಾ ಕುದಿಸಿದ ಸ್ಟೀಮ್ ಕಡುಬು ಅಂತಾರಲ್ಲ ಆ ರೀತಿ ಮಾಡಿಕೊಂಡು ನೀವು ಸ್ವೀಟನ್ನು ಮಾಡ್ಬೋದು. ಸೊ ಹಾಗಾಗಿ ಅದನ್ನು ಹೇಳೋಕ್ಕೋಸ್ಕರ ನಾನು ಮರ್ತ್ಬಿಟ್ಟಿದ್ದೆ. ಸೊ ಆ ವ್ಲಾಗ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಡೇದು, ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ಗೊತ್ತಿದೆ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸೊ ಎ ಡೇ ಇನ್ ಮೈ ಲೈಫ್ ಅಂತ ಹೇಳ್ಬೋದು ನಾಗಪಂಚಮಿದು. ತುಂಬ ದಿನಗಳ ನಂತರ ನಾನು ಮಾಡ್ತಾ ಇದ್ದೀನಿ. ಸೊ ನನ್ನ ಇಲ್ಲಿ ಗುಲ್ಬರ್ಗಕ್ಕೆ ಬಂದರೆ ನನ್ನ ಸೀರೆಗಳು ಬರೀ 3 ಕಾಣಿಸ್ತವೆ ಬೇಸಿಕ್. ಸೊ ತುಂಬ ಕಂಫರ್ಟ್ ಆಗಿರುವಂಥದ್ದು ನಾನು ಉಟ್ಕೋತೀನಿ. ಹಾಗಾಗಿ ಏನಂತಾರೆ, ಅಡುಗೆ ಮಾಡೋದಾಗಲಿ ಅಂದರೆ ಮನೆಯಲ್ಲಿ ಈ ರೀತಿ 3 ಸೀರೆ ಇದೆ. ತುಂಬ ನನ್ನ ಲಗ್ನದ್ದು ಹೊಸದಾಗಿ ನಾನು ತೊಗೊಂಡಿರೋವಂಥ ಸೀರೆಗಳು. ಸೊ ಹಾಗಾಗಿ ಇನ್ನೂ ಬರುತ್ತೆ, ಹಾಗಾಗಿ ತುಂಬ ಕಂಫರ್ಟೇಬಲ್. ಸೊ ಹಾಗಾಗಿ ನೀವು ರೆಗ್ಯುಲರ್ ಆಗಿ ನೋಡ್ತಿರ್ತೀರ ಈ ಸೀರೆಗಳು. ಹಾಗಾಗಿ ತುಂಬಾ ಇಷ್ಟ. ಏನಂತಾರೆ, ಹಳೆ ಬಟ್ಟೆಗಳನ್ನು ನಾನು ಏನಂತಾರೆ ಒಗೆಯೋದಿಲ್ಲ. ಸೊ ಭಾಳ ಅಟ್ಯಾಚ್ಮೆಂಟ್ ಅಂತ ಅಂತಾರಲ್ಲ ಆ ರೀತಿ ನಂದು. ಹಾಗಾಗಿ ಇರೋ ತನ ಉಟ್ಕೊಳ್ಳೋದು, ಹರಿಯೋ ಟೈಮಲ್ಲಿ ಮಾತ್ರ ಬಿಡೋದು, ಹಾಗೆ ನಂದು. ಸೊ 2 ರೀತಿ ಮಾಡ್ತಾ ಇದ್ದೀನಿ. ಒಂದು ಚಾತುರ್ಮಾಸದ ಅಲ್ಲಿ ಏನೇನು ಬರುತ್ತೆ ಅದು ಉಪ್ಪಿಟ್ಟು ಸಪ್ರೇಟು. ಸೊ ಇನ್ನೊಂದು ಎಲ್ಲರಿಗೂ ಸಪ್ರೇಟ್ ಉಪ್ಪಿಟ್ಟು. ಸೊ 2 ರೀತಿ ಉಪ್ಪಿಟ್ಟಿದೆ, ಹಾಗಾಗಿ 2 ಸೈಡ್ ಮಾಡ್ತಾ ಇರೋದು. ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಹೇಗೆ ನಾನು ಪೂಜೆ ಮಾಡಿದ್ದೀನಿ ಅನ್ನೋದು ಕೂಡ ಈ ವ್ಲಾಗಲ್ಲೇ ಲಾಸ್ಟ್ ಎಂಡಲ್ಲಿ ನಾನು ತೋರಿಸ್ತಿದ್ದೀನಿ. ಸೊ ನೋಡಿ, ಜಸ್ಟ್ ಏನಂತಾರೆ, ಪೂಜೆ ಮಾಡೋದು ಕ್ಲಿಯರ್ ಆಗಿ ಕಾಣಿಸ್ದೇ ಇರ್ಬೋದು. ಹಾಗಾಗಿ ಮೊದಲೇ ನಾನು ಸಾರಿನ ಕೇಳ್ತಾ ಇದ್ದೀನಿ. ಸೊ ಮನೆ ಮಗಳಿದ್ರೆ ಫಸ್ಟ್ ಅವರು ಏನಂತಾರೆ ಹೊಸ್ತಿಲ್ ಪೂಜೆ, ಆಮೇಲೆ ಬಾಗಿಲಿಗೆ ಪೂಜೆ ಮಾಡೋದು ಏನಂತಾರೆ ಮಾಡಿಸ್ಬೋದು. ಸೊ ಅದಾದ ನಂತರ ಮನೆ ಮಗಳಿದ್ರೆ ಏನಂತಾರೆ ಉಡಿ ತುಂಬೋದಾಗಲಿ, ಈ ರೀತಿ ಬಟ್ಟೆ, ಹೊಸ ಬಟ್ಟೆ ಈ ರೀತಿ ಕೊಡೋದಿರುತ್ತೆ. ಸೊ ಆಯಿತು ಅಂದರೆ ವ್ಲಾಗನ್ನು ಶೇರ್ ಮಾಡ್ತೀನಿ, ಇಲ್ಲ ಅಂತಂದರೆ ಆಗೋದಿಲ್ಲ. ಸೊ ಮೊದಲೇ ಮುಂಚೆನೇ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ತುಳಸಿ ಕಟ್ಟೆ ಮೇಲೆ ಒಂದನ್ನು ಇಟ್ಟು ಪೂಜೆ ಮಾಡೋದು. ನಿಮ್ಮ ಹತ್ರ ಗುಡಿ ಇರಲಿಲ್ಲ, ಹೋಗ್ಲಿಕ್ಕಾಗಿಲ್ಲ, ಅಥವಾ ಹುತ್ತು ಇರಲಿಲ್ಲ ಅಂತಂದರೆ ಈ ರೀತಿ ನೀವು ಬೆಳ್ಳಿ ನಾಗಪ್ಪನ ಅವತ್ತೇ ನೀವು ಇಟ್ಟು ಪೂಜೆ ಮಾಡ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಣ್ಣಿನ ನಾಗಪ್ಪನ ನೀವು ಪೂಜೆ ಮಾಡಬೇಕಾಗುತ್ತೆ. ಸೊ ಅದು 10 ವರ್ಷ ಏನೋ ಇರುತ್ತೆ. ಸೊ ಹಾಗಾಗಿ ಸ್ವತಃನೇ ಮಣ್ಣಿನ ನಾಗಪ್ಪನ ಮಾಡಿ ನೀವು ಮಾಡ್ಬೋದು, ಅಥವಾ ಸಿಗುತ್ತೆ ಹೊರಗಡೆ ನಿಮ್ಮ ಅನುಕೂಲದ ಪ್ರಕಾರ. ಸೊ ಮಣ್ಣಿನ ನಾಗಪ್ಪನ ಮನೆ ಒಳಗೇ ಇಟ್ಟು ಪೂಜೆ ಮಾಡ್ಬೋದು. ಅವತ್ತಿನ ದಿನ ಏನಂತಾರೆ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, ಬಟ್ ಹಾಲಿನ 5 ಸಲ ಹಾಲು ಹಾಕೋದಿರುತ್ತೆ. ಹಾಗಾಗಿ ಆಮೇಲೆ ನೈವೇದ್ಯ ಕೊಡೋದಿರುತ್ತೆ. ಸೊ ನೈವೇದ್ಯಕ್ಕೆ ಕುದಿಸಿದ ಕಡುಬನ್ನು ನೀವು ಇಡ್ಬೋದು. ಆಮೇಲೆ 9 ಎಳೆ ದಾರಾನ ಹಾಕೋಬೇಕಾಗುತ್ತೆ. ಸೊ ಅದನ್ನು ನಾನು ವ್ಲಾಗಲ್ಲಿ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಅನ್ಕೋತೀನಿ ಹಿಂದಿನ ವರ್ಷ. ಸೊ ಇಲ್ಲ ಅಂದರೂ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಅದನ್ನು ನೀವು ನೋಟ್ ಮಾಡ್ಕೋಬೋದು. ಸೊ 9 ಎಳೆ ದಾರ, ಆಮೇಲೆ 9 ವಿಳೆದೆಲೆ, 9 ಅಡಿಕೆ ಈ ರೀತಿ ಇಟ್ಟು ಪೂಜೆ ಮಾಡೋದಿರುತ್ತೆ ನಾಗಪ್ಪಗೆ.
ಸೊ ಸೇಮ್ ಮಂಗಳಗೌರಿ ರೀತಿಯೇ ಇರುತ್ತೆ. ಸೊ ಇವತ್ತು 9/7 ಇದೆಯಲ್ಲ ಆ್ಯಸ್ ಇಟ್ ಈಸ್. ಸೊ ಹಾಗಾಗಿ ಹುರಿಗಡಲೆನ ಇಡ್ತಾರೆ ಅಲ್ಲಿ, ಏನಂತಾರೆ ಉಡಿ ತುಂಬೋಕ್ಕೆ. ಸೊ ಆ್ಯಸ್ ಇಟ್ ಈಸ್ ಎಲ್ಲ. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ ಎ ಡೇ ಇನ್ ಮೈ ಲೈಫ್. ಸೊ ಇಷ್ಟ ಆಯಿತು ಅಂತಂದರೆ ಏನು ಮಾಡಬೇಕು ಗೊತ್ತಿದೆ, ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಸೊ ಇದು ನನ್ನ ರೂಟೀನ್. ನಿಮ್ಮ ರೂಟೀನು ಹೀಗೆ ಇರಬೇಕು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಒಂದು ಹೊಸ ಟಾಪಿಕ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.